ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ಅಫಿಷಿಯಲ್ ಆಗಿ ನಮ್ಮ NTA ಕಡೆಯಿಂದ ಈಗಾಗಲೇ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿದೆ. ಸೊ ನಿಮ್ಮ ರಿಸಲ್ಟ್ ಅನೌನ್ಸ್ ಆದ ನಂತರ ನೆಕ್ಸ್ಟ್ ನಿಮಗೆ ಯಾವ ಪ್ರೋಸೆಸ್ ಇರುತ್ತೆ ಅದನ್ನು ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ನ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ನೋಡಿ, ಈಗಾಗಲೇ ಅಂದರೆ ರೀಸೆಂಟಾಗಿಯೇ ನಮ್ಮ NTA ಕಡೆಯಿಂದ ನೀಟ್ ಎಕ್ಸಾಮ್ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವರ ರಿಸಲ್ಟನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರು. ಸೊ ರಿಸಲ್ಟನ್ನು ಈಗ ನೀಟ್ ಎಕ್ಸಾಮ್ ಬರೆದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ಚೆಕ್ ಮಾಡಿರ್ತೀರಾ, ಓಕೆನಾ. ಸೊ ಈಗ ರಿಸಲ್ಟ್ನ ನಂತರ ನೆಕ್ಸ್ಟ್ ಯಾವ ಪ್ರೋಸೆಸ್ ಇರುತ್ತೆ ಅದನ್ನು ಸಹ ನಾವೀಗ ತಿಳ್ಕೊತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನಿಮ್ಮ ಒಂದು ರಿಸಲ್ಟ್ನ ಶೀಟ್ನಲ್ಲಿ 2 ರ್ಯಾಂಕಿಂಗ್ ಅನೌನ್ಸ್ ಆಗಿರುತ್ತೆ. ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತ ಹೇಳಿ, ಅದೇ ರೀತಿ ಕ್ಯಾಟಗರಿ ರ್ಯಾಂಕಿಂಗ್ ಅಂತ ಹೇಳಿ. ಸೊ ಯಾವುದನ್ನು ಕನ್ಸಿಡರ್ ಮಾಡ್ತಾರೆ ಕೌನ್ಸಿಲಿಂಗಲ್ಲಿ ಅದನ್ನು ನಾವೀಗ ತಿಳ್ಕೊತಾ ಹೋಗೋಣ. ಎಲ್ಲ ಕಡೆಯೂ ಸಹ ಆಲ್ ಇಂಡಿಯಾ ರ್ಯಾಂಕಿಂಗನ್ನೇ ಕನ್ಸಿಡರ್ ಮಾಡ್ತಾರೆ ಜನರಲ್ ಆಗಿ, ಓಕೆನಾ. ಸೊ ನಿಮ್ಮ ಕ್ಯಾಟಗರಿ ರ್ಯಾಂಕಿಂಗ್ ಎಲ್ಲೂ ಸಹ ಅದು ಕನ್ಸಿಡರ್ ಆಗೋದಿಲ್ಲ. ಸೊ ನೀವು ಮೇನ್ ಆಗಿ ನೋಡಬೇಕಾಗಿರೋದು ನಿಮ್ಮ ಆಲ್ ಇಂಡಿಯಾ ರ್ಯಾಂಕನ್ನು, ಓಕೆನಾ. ಸೊ ಕ್ಯಾಟಗರಿ ರ್ಯಾಂಕನ್ನು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಸೊ ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ, ಓಕೆನಾ. ಸೊ ರಿಸಲ್ಟ್ ಅನೌನ್ಸ್ ಆಯಿತು. ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಅಂತಂದ್ರೆ ನೀವು ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಆಗಿಯೇ ತಿಳಿಸ್ತಾರೆ. ಸೊ ಅವಾಗ ಮಾಹಿತಿಯನ್ನು ತಿಳಿಸ್ತೀನಿ ನಾನು ನಿಮಗೆ, ಓಕೆನಾ. ಸೊ ಜಸ್ಟ್ ಈಗ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಅಂದರೆ ಈಗ ನಿಮ್ಮ ರಿಸಲ್ಟ್ನ ನಂತರ ನೆಕ್ಸ್ಟ್ ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಆಗಬೇಕಾಗುತ್ತೆ. ಅದು ಸಹ ಕರೆಕ್ಟಾಗಿ ರಿಜಿಸ್ಟರ್ ಆಗಿ, ಯಾಕೆ ಅಂತಂದರೆ ಕೌನ್ಸಿಲಿಂಗಲ್ಲಿ ಪ್ರಾಬ್ಲಮ್ ಆಗಬಾರ್ದಲ್ವಾ. ಸೊ ಆ ಕಾರಣದಿಂದಾಗಿ ರಿಜಿಸ್ಟರ್ ಸಮಯದಲ್ಲಿ ನೀವು ಕರೆಕ್ಟಾಗಿ ರಿಜಿಸ್ಟರ್ ಆಗಬೇಕಾಗುತ್ತೆ. ಆ್ಯಂಡ್ ನಿಮ್ಮ ರ್ಯಾಂಕ್ ಎಷ್ಟು ಬಂದಿದೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ, ಓಕೆನಾ. ಸೊ ಥ್ಯಾಂಕ್ ಯು, ಬಾಯ್.